ಹಾಯ್ ಆಲ್. ಇದು ನಿನ್ನೆ ಅಂದರೆ ಥರ್ಸ್ಡೇ ಲಾಗ್ ಆಗಿರುತ್ತೆ. ನಾನಿಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಚಿಕನ್ ಕೈಮಾ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ಸಾಂಬಾರಿಗಂತ ನಾನಿಲ್ಲಿ 2 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ರುಬ್ಬಿರೋ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಬೆಳ್ಳುಳ್ಳಿ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಇದಕ್ಕೆ ನಾನು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಳಿ, ಪೇಸ್ಟ್ ಎಲ್ಲ ಕಡೆ ಹರಡೋ ಥರ ತಿರುಗಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ಇದನ್ನು ನಾನು ಒಂದು 5 ರಿಂದ 6 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ನೀರು ಬಿಟ್ಟು ಡ್ರೈ ಆಗಲಿ ಅಂತ. ಇನ್ನೊಂದು ಕಡೆ ಮಸಾಲೆಗೆ ಅಂತ ಹೇಳಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ, ಶುಂಠಿ, ಚಕ್ಕೆ, ಲವಂಗ, ಕರಿಮೆಣಸು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋದು ಅಚ್ಚ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 4 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ನಾವಿಲ್ಲಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರಿಗೆ ಮಾಡೋಕ್ಕಂತಲೇ ಮಾಡ್ಕೊಂಡಿರ್ತೀವಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ನೀರು ಬಿಟ್ಟಿದೆ, ಈ ಡ್ರೈ ಆಗಕ್ಕೆ ಬಿಟ್ಟು ನಾನಿಲ್ಲಿ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸಿದ್ದಾಗಿದೆ. ಇವಾಗ ಇದಕ್ಕೆ ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕಾಗತ್ತೆ, ಕೈಮಾ ಉಂಡೆ ಸೇರಿಸ್ಕೋಬೇಕಲ್ಲ, ಸೊ ಹಾಗಾಗಿ ಕೊನೆಯಲ್ಲಿ ನಾನು ಇದಕ್ಕೆ ಮೊಟ್ಟೆ ಮತ್ತು ಈಲಿ ಎಲ್ಲ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5-6 ವಿಸಿಲ್ಸ್ ಬರಲಿ ಇದು. ಅಷ್ಟರಲ್ಲಿ ನಾವು ಇನ್ನೊಂದು ಕಡೆ ಕೈಮಾ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 300 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ನು. ಮಸಾಲೆಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ, ಕಮ್ಮಿ ಇರೋದ್ರಿಂದ. ನೀರು ಜಾಸ್ತಿ ಹಾಕಬೇಡಿ, ಎಷ್ಟು ನೀರು ಹಾಕ್ದೇ ರುಬ್ಬೋದಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿಗೆ ರುಬ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಬೈಂಡಿಂಗಿಗೆ ಕಡಲೆ ಹಿಟ್ಟು ಜಾಸ್ತಿ ಕೇಳುತ್ತೆ. ನೋಡಿ ಇದಾಗಿದೆ. ಇವಾಗ ಚಿಕನ್ ಕೂಡ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಅದಕ್ಕೂ ಯಾವುದೇ ಥರ ನೀರೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ, ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರಲ್ಲಿ ಉಪ್ಪು ಖಾರ ಇರೋದ್ರಿಂದ ನಾವು ಇದಕ್ಕೆ ಸ್ವಲ್ಪನೇ ಖಾರ ಉಪ್ಪು ಸೇರಿಸ್ಕೋಬೇಕು. ಇವಾಗ ಬೈಂಡಿಂಗಿಗೆ ಅಂತ ಹೇಳಿ ನಾನು ಕಡಲೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಒಂದು ಮೊಟ್ಟೆ ಕೂಡ ಸೇರಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ನೈಸಾಗಿ ಉಂಡೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಇವಾಗ ಆಗಿದೆ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಉಂಡೆ ಮಾಡ್ಬೋದು, ಉಂಡೆ ನೈಸಾಗಿ ಕೂಡ ಬರ್ತಿದೆ. ಸ್ವಲ್ಪ ತೆಳುವಾಯ್ತು ಅನಿಸಿದ್ರೆ ನೀವು ಬೈಂಡಿಂಗಿಗೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು. ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ. ಇವಾಗ ಸಾಂಬಾರು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ದೀನಿ, ಒಲೆ ಮೇಲೆ ಇಟ್ಕೊಂಡು ಇನ್ನೊಂದು ಸಲ ಇದನ್ನು ಕುದಿಯೋಕೆ ಬಿಡೋಣ. ಆಮೇಲೆ ಇದಕ್ಕೆ ಉಂಡೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಉಂಡೆಗಳನ್ನ ಒಟ್ಟಿಗೆ ಸುರಿಯೋದು ಬೇಡ, ಅಥವಾ 2-3 ಹಾಕೋದು ಬೇಡ, ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಳ್ಳಿ. ಸುರಿಯೋದ್ರಿಂದ ಒಟ್ಟಿಗೆ ಹಾಕೋದ್ರಿಂದ ಉಂಡೆಗಳೆಲ್ಲ ಕಳಿಸ್ಕೊಬಿಡುತ್ತೆ. ಆದಷ್ಟು ಸಾಂಬಾರನ್ನ ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿರಿ, ಉಂಡೆಗಳನ್ನ ಹಾಕೋದ್ರಿಂದ ಅದು ಗಟ್ಟಿ ಆಗಿಬಿಡುತ್ತೆ ಸಾಂಬಾರು, ಸೊ ಹಂಗಾಗಿ ತೆಳುವಾಗಿ ಮಾಡ್ಕೊಂಡಿರಿ. ಇದಾಗಿದೆ. ಇವಾಗ ಇದಕ್ಕೆ ಯಾವುದೇ ಥರ ಲಿಡ್ಡೆಲ್ಲ ಕ್ಲೋಸ್ ಮಾಡೋದು ಬೇಡ, ಸುಮ್ಮನೆ ಒಂದು ಪ್ಲೇಟ್ ಕವರ್ ಮಾಡಿ ಒಂದು 1/2 ಅವರ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಹೇಗಾಗಿದೆ ಅಂತ. ಫುಲ್ಲು ಬೆಂದಾದಮೇಲೆ ಇದು ನೋಡಿ ಈ ಥರ ಮೇಲೆ ತೇಲ್ತಾ ಇರುತ್ತೆ, ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಬಾಯ್ಲರ್ ಚಿಕನ್, ಸೊ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.